ದೀರ್ಘ ನಿರೀಕ್ಷೆ ಬಳಿಕ ಮತ್ತೆ ಸುದ್ದಿಯಲ್ಲಿರುವ ಗೇಮ್ ಎಂದ್ರೆ ಗ್ರ್ಯಾಂಡ್ ಥೆಫ್ಟ್ ಆಟೋ ವಿಐ. ಈ ಬಾರಿ ಚರ್ಚೆಯ ಕೇಂದ್ರ ಬಿಂದುವು ಗೇಮ್ನ ಕತೆ ಅಥವಾ ಗೇಮ್ ಪ್ಲೇ ಅಲ್ಲ, ಅದರ ಸಾಧ್ಯವಾದ ಬೆಲೆ. ಆನ್ಲೈನ್ ಡಿಜಿಟಲ್ ಸ್ಕೋರ್ನಲ್ಲಿ ಕಾಣಿಸಿಕೊಂಡಿರುವಂತಹ ಒಂದು ಲಿಸ್ಟಿಂಗ್ ಗೇಮರ್ಗಳ ಗಮನ ಸೆಳೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಸಂಖ್ಯೆಗಳು ಅಂತಿಮ ಬೆಲೆಯೇ ಎಂಬ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ವೈರಲ್ ಆಗಿರುವ ಮಾಹಿತಿಯ ಪ್ರಕಾರ ಲೋಡೆಡ್ ಎಂಬ ಸ್ಟೋರ್ನಲ್ಲಿ GTA 6 ಗೇಮ್ನ ಬೆಲೆ ತಾತ್ಕಾಲಿಕವಾಗಿ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಲೀಕ್ ಸ್ಕ್ರೀನ್ಶಾಟ್ಗಳ ಪ್ರಕಾರ ಮತ್ತು ಆವೃತ್ತಿಗಳಿಗೆ 11,607.59 ಎಂದು ಸೂಚಿಸಲಾಗಿದೆ. PC ಆವೃತ್ತಿಗೆ 7,866.89 ಎಂಬ ಮೊತ್ತ ತೋರಿಸಲಾಗಿದೆ. ಗಮನಾರ್ಹವಾಗಿ ಆವೃತ್ತಿಯ ಬೆಲೆ ಈ ಲಿಸ್ಟಿಂಗ್ನಲ್ಲಿ ಕಾಣಿಸಿಲ್ಲ. ಭಾರತೀಯ ಗೇಮರ್ಗಳ ದೃಷ್ಟಿಯಲ್ಲಿ ಇದು ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ AAA ಗೇಮ್ಗಳ ಬೆಲೆ 4,000ರಿಂದ 6,000 ರೂಪಾಯಿ ನಡುವೆಯೇ ಇರುತ್ತದೆ. ಆದರೆ GTA 6ಗೆ 10,000ಕ್ಕೂ ಹೆಚ್ಚು ಬೆಲೆ ಇರಬಹುದೇ ಎಂಬ ಪ್ರಶ್ನೆ ಈಗ ಎದುರಾಗಿದೆ. ಅದೇಗೋ ಈ ಲಿಸ್ಟಿಂಗ್ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇಂತಹ ಸಂದರ್ಭಗಳಲ್ಲಿ ಡಿಜಿಟಲ್ ಸ್ಟೋರ್ಗಳು, ಪ್ಲೇಸ್ ಹೋಲ್ಡರ್ಗಳು ಬೆಲೆಗಳನ್ನು ತಾತ್ಕಾಲಿಕವಾಗಿ ಬಳಸಬಹುದು. ಇದಕ್ಕೂ ಮೊದಲು 2025ರಲ್ಲಿ ಸ್ವಿಟ್ಜರ್ಲೆಂಡ್ನ ಒಂದು ರಿಟೇಲರ್ PS5 ಆವೃತ್ತಿಗೆ 99 CHF ಬೆಲೆಯನ್ನ ತೋರಿಸುತ್ತಿದ್ರು. ಅದು ನಂತರ ಅಳಿಸಲ್ಪಟ್ಟಿತು. ಆ ಸಂದರ್ಭದಲ್ಲಿಯೂ ಕೂಡ ಅಂತಿಮ ಬೆಲೆಯ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಲಾಗಿರಲಿಲ್ಲ. ಹೀಗಾಗಿ ಪ್ರಸ್ತುತ ಲೀಕ್ಗಳನ್ನ ಊಹಾಪೋಹಗಳಷ್ಟೇ ಎಂದು ಪರಿಗಣಿಸುವುದು ಸೂಕ್ತ. ಇನ್ನು ಬಿಡುಗಡೆಯ ದಿನಾಂಕದಲ್ಲೂ ಹಲವು ಬದಲಾವಣೆಗಳಾಗಿವೆ. ಪ್ರಾರಂಭದಲ್ಲಿ 2025ರ ಕೊನೆಯಲ್ಲಿ ಬಿಡುಗಡೆ ಮಾಡುವ ಯೋಜನೆ ಇದ್ರೂ ನಂತರ ಅದನ್ನು 2026ರ ಮೇ ತಿಂಗಳಿಗೆ ಮುಂದೂಡಲಾಯಿತು. ಈಗಿನ ವೇಳಾಪಟ್ಟಿಯ ಪ್ರಕಾರ GTA 6ನ ಬಿಡುಗಡೆ 2026ರ ನವೆಂಬರ್ 19ರಂದು ನಡೆಯಲಿದೆ. ಇನ್ನು ಡೆವಲಪರ್ ಆಟದ ಗುಣಮಟ್ಟವನ್ನು ಹೆಚ್ಚಿಸಲು ಹೆಚ್ಚುವರಿ ಸಮಯ ಬೇಕಾಗಿದೆ ಎಂದು ತಿಳಿಸಿದೆ. GTA 6 ಕುರಿತು ಉತ್ಸಾಹ ಎಷ್ಟಿದೆ ಎಂಬುದಕ್ಕೆ 2023ರ ಡಿಸೆಂಬರ್ನಲ್ಲಿ ಬಿಡುಗಡೆಯಾದಂತಹ ಮೊದಲ ಟ್ರೇಲರ್ ಸಾಕ್ಷಿ. ಆ ಟ್ರೇಲರ್ 24 ಗಂಟೆಗಳಲ್ಲಿ ಸುಮಾರು 90 ಮಿಲಿಯನ್ ವೀಕ್ಷಣೆಗಳನ್ನು ಪಡೆದಿತ್ತು. ಭಾರತದಲ್ಲಿಯೂ GTA ಸರಣಿಗೆ ದೊಡ್ಡ ಅಭಿಮಾನಿ ವಲಯವಿದೆ. ಹೀಗಾಗಿ ಪ್ರತಿಯೊಂದು ಲೀಕ್ ಕೂಡ ತಕ್ಷಣವೇ ಟ್ರೆಂಡ್ ಆಗ್ತಿದೆ. ಇನ್ನು ಈ ಹಂತದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯವೆಂದರೆ ರಾಕ್ಸ್ಟಾರ್ ಗೇಮ್ಸ್ ಅಧಿಕೃತವಾಗಿ ಬೆಲೆ ಘೋಷಿಸುವವರೆಗೆ ಯಾವುದೇ ಲಿಸ್ಟಿಂಗ್ ಅಂತಿಮವಲ್ಲ. ಪ್ರೀ ಆರ್ಡರ್ಗಳು ಆರಂಭವಾದ ಬಳಿಕವೇ ನಿಖರ ಮಾಹಿತಿ ಲಭ್ಯವಾಗಲಿದೆ. ಅದುವರೆಗೆ ವೈರಲ್ ಆಗ್ತಿರುವಂತಹ ಬೆಲೆಗಳನ್ನು ಎಚ್ಚರಿಕೆಯಿಂದ ನೋಡಬೇಕು. ಒಟ್ಟಿನಲ್ಲಿ GTA 6ಗೆ ನಿರೀಕ್ಷೆಗಳು ಗಗನಕ್ಕೇರಿದರೂ ಬೆಲೆ ಕುರಿತು ಸ್ಪಷ್ಟತೆ ಇನ್ನೂ ಸಿಗಬೇಕಿದೆ. ಭಾರತೀಯ ಗೇಮರ್ಗಳು ತಾಳ್ಮೆಯಿಂದ ಅಧಿಕೃತ ಘೋಷಣೆಗೆ ಕಾಯುವುದು ಒಳಿತು. 2026ರ ಬಿಡುಗಡೆ ಇನ್ನೂ ದೂರದಲ್ಲಿರೋದ್ರಿಂದ ಮುಂದಿನ ತಿಂಗಳುಗಳಲ್ಲಿ ಹೆಚ್ಚಿನ ವಿವರಗಳು ಬಹಿರಂಗವಾಗುವಂತಹ ಸಾಧ್ಯತೆ ಇದೆ. ನೀವು ಕೂಡ GTA 6 ಕುರಿತು ಉತ್ಸಾಹ ಹೊಂದಿದ್ದೀರಾ? ಹಾಗಾದ್ರೆ ಈ ಕೆಳಗೆ ಕಾಮೆಂಟ್ ಅನ್ನ ಮಾಡಿ.